ಈಗ ಬಿ ಪಿ ಹರೀಶ್ ಅವರು ಕೂಡ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಬಡಗೇರ್ ಅವರೇ. ನಮಸ್ಕಾರ ಸರ್. ಈಗ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದರೆ 6 ವರ್ಷಗಳ ಕಾಲ. ನಿಮಗೂ ಕೂಡ ನೋಟಿಸ್ ಕೊಟ್ಟಿದ್ರಾ? ಹೌದು, ನನಗೂ ನೋಟಿಸ್ ನಿನ್ನೆ ಬಂದಿದೆ. 72 ಗಂಟೆ ಒಳಗೆ ಉತ್ತರ ಕೊಡಿ ಅಂತೇಳಿ. ಏನಂತ ಕೇಳಿದಾರೆ ಅದರಲ್ಲಿ? ಅದರಲ್ಲಿ ಪಕ್ಷದ ಶಿಸ್ತು ಪಾಲಿಸಿಲ್ಲ, ನೀವು ರಾಜ್ಯಾಧ್ಯಕ್ಷರು ಇದ್ರ ಮೇಲೆ ಮಾತಾಡಿದ್ದೀರಿ, ಅದಕ್ಕೆ ವಿವರಣೆ ಕೇಳಿದ್ದಾರೆ. ಅದಕ್ಕೆ ಇನ್ನೂ 2 ದಿನ ಬಾಕಿ ಇದೆ. ಇನ್ನು 2 ದಿನದಲ್ಲಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಇಲ್ಲ, ಈಗ ಬೆಂಗಳೂರಿಗೆ ಬಂದು ರೂಮ್ ಒಳಗೆ ಬರ್ತಿದ್ದಾಗೆ ಟಿವಿನಲ್ಲಿ ನೋಡಿದಾಗ ಗೊತ್ತಾಯ್ತು ಯತ್ನಾಳ್ ಅವ್ರಿಗೆ ಶಿಸ್ತು ಸಮಿತಿ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ದಾರೆ ಅಂತಕ್ಕಂಥದ್ದು. ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ನಾನು ಕೂಡ ಯತ್ನಾಳರನ್ನ ಸಂಪರ್ಕ ಮಾಡಿ ಮತ್ತೆ ನಮ್ಮೆಲ್ಲ ಸ್ನೇಹಿತರ ಜೊತೆ ಮಾತನಾಡಿ ಏನಾಗಿದೆ ಅಂತಕ್ಕಂಥದ್ದು ತಿಳಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಅಷ್ಟರಲ್ಲಿ ತಮ್ಮ ಫೋನ್ ಬಂದಿದೆ. ಹೇಳಿ ಬಡಗೇರ್ ಅವರೇ. ಈಗ ನೀವು ಇಷ್ಟೆಲ್ಲ ಸೇರ್ತಾ ಇದ್ರಲ್ಲ ಸರ್, ಅವಾಗ ಅನಿಸ್ತಾ ಇರ್ಲಿಲ್ವಾ ಈ ರೀತಿಯಾಗಿ ಕ್ರಮ ತಗೊಂಡ್ರೆ ಏನ್ ಮಾಡೋದು ಅಂತ ಹೇಳಿ? ಅದು ಚರ್ಚೆಗೆ ಬಂದಿರ್ಲಿಲ್ವಾ? ಎಲ್ಲದು ಕೂಡ ಚರ್ಚೆ ಆಗಿದೆ. ನಮಗೆ ಏನು ವಿಶ್ವಾಸ ಅಂದ್ರೆ, ಇವತ್ತು ಕರ್ನಾಟಕದಲ್ಲಿ ನಡೆಯೋ ಮ್ಯಾಚ್ ಫಿಕ್ಸಿಂಗ್, 2 ಕಾಂಗ್ರೆಸ್ ಮತ್ತೆ ಬಿಜೆಪಿ ನಾಯಕರುಗಳ ಒಳ ಒಪ್ಪಂದಗಳು, ಪಕ್ಷಕ್ಕೆ ಲೋಕಸಭೆ ಚುನಾವಣೆಯಲ್ಲಿ ಸೋಲುಂಟಾಗಿರ್ತಕ್ಕಂಥದ್ದು, ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲರಿಗೂ ಜನರಿಗೆ ಗೊತ್ತಾಗೋ ರೀತಿಯಲ್ಲಿ ಇವತ್ತು ಅಲ್ಲಿ ಬಿಜೆಪಿ ಮುಖಂಡರುಗಳು GM ಸಿದ್ದೇಶ್ವರ ಅವರ ಮನೆತನದ ವಿರುದ್ಧವಾಗಿ ಕೆಲಸ ಮಾಡಿರ್ತಕ್ಕಂಥದ್ದು, ಇವೆಲ್ಲ ಕಾರಣದಿಂದ ನಮಗೆ ವಿಶ್ವಾಸ ಇದೆ, ನಮಗೆ ನ್ಯಾಯ ಸಿಗ್ತದೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂಥವ್ರಿಗೆ ಪಕ್ಷ ಶಿಕ್ಷೆ ಕೊಡುತ್ತೆ ಅಂತಕ್ಕಂಥ ವಿಶ್ವಾಸದಲ್ಲಿ ನಾವಿದ್ದೀವಿ. ನಮಗೂ ಕೂಡ ಅವರು ನಮ್ಮ ತಪ್ಪುಗಳನ್ನ ಕೇಳಿದ್ರೆ ಅದಕ್ಕೂ ಉತ್ತರ ಕೊಡ್ಲಿಕ್ಕೆ ತಯಾರಿದ್ವಿ. ಒಟ್ಟಾರೆ ಪಕ್ಷ ವಿರೋಧಿ ಕೆಲಸ ನಾವು ಮಾಡಿಲ್ಲ. ನಮ್ಮ ನಾಯಕರಾದಂತ ನರೇಂದ್ರ ಮೋದಿಜಿಯವರು, ಅಮಿತ್ ಶಾ ಅವರು, ನಡ್ಡಾರವರ ಏನು ದಾರಿ ತೋರಿಸ್ತಾರೋ ಆ ದಾರಿಯಲ್ಲೇ ಹೋಗ್ತೀವಿ. ಕರೆಕ್ಟ್, ಹೌದಲ್ವಾ? ಅವ್ರು ತೋರಿಸಿರುವಂತ ದಾರಿಯಲ್ಲೇ ಹೋಗ್ತಿರಲ್ವಾ? ಆದ್ರೆ ರಾಜ್ಯದಲ್ಲಿ ಒಂದ್ ಸೆಕೆಂಡ್ ನೀವು ಪದೇ ಪದೇ ನಾನು ಕೇಳಿಸ್ಕೊಳ್ತಾ ಇರ್ತೀನಿ, ನೀವೆಲ್ಲೂ ಕೂಡ ಈ ರೀತಿಯಾಗಿ ನಂಗೆ ಸಿಕ್ಕಿರ್ಲಿಲ್ಲ. ಪದೇ ಪದೇ ಹೇಳ್ತಾ ಇದ್ದಿದ್ದೇನು, ನಾವು ಪಕ್ಷ ಹೇಗೆ ಹೇಳುತ್ತೋ ನರೇಂದ್ರ ಮೋದಿ ಅವರು ಮತ್ತೆ ಪಕ್ಷ ಹೇಳುತ್ತೆ. ಆದ್ರೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಸನ್ಮಾನ್ಯ ಜಿಲ್ಲಾ ಸಚಿವರು ಮಲ್ಲಿಕಾರ್ಜುನ ಹರೀಶ್ ಅವರೇ, ಈಗ ಮೋದಿ ಅವರು ಮತ್ತೆ ಅಮಿತ್ ಶಾ ಅವ್ರು ಏನ್ ಹೇಳ್ತಾರೆ ನಾವು ಅದ್ರ ರೀತಿಯಲ್ಲಿ ನಡೀತೀವಿ ಅಂತ ನೀವು ಹೇಳೋದಲ್ವಾ? ಅವರು ಎಲ್ಲಾ ಬಿಜೆಪಿ ಲೋಕಸಭಾ ಕ್ಷೇತ್ರ ಗೆಲ್ಸ್ಕೊಂಡ್ ಬರ್ರಿ ಅಂತ ಹೇಳ್ತಾರೆ. ಅದನ್ನ ಕೇಳ್ತಾ ಇಲ್ಲ ಸರ್ ನಾನು. ಹರೀಶ್ ಅವರೇ, ನಾನು ಅದನ್ನ ಕೇಳ್ತಾ ಇಲ್ಲ. ನೋಡಿ ಬಡಗೇರ್ ಅವರೇ, ಒಂದ್ ನಿಮಿಷ ಬಡಗೇರ್ ಅವರೇ, ಯಾರು ಪಕ್ಷ ವಿರೋಧಿ ಕೆಲಸ ಮಾಡಿರ್ತಾರೋ ಕರೆಕ್ಟ್, ಐ ಅಗ್ರಿ ವಿತ್ ಯುವರ್ ಪಾಯಿಂಟ್. ಬಟ್ ನನ್ನ ಪ್ರಶ್ನೆ ಏನು ಅಂದ್ರೆ, ಅಮಿತ್ ಶಾ ಅವರು ಮತ್ತೆ ಮೋದಿ ಅವರು ಏನ್ ಹೇಳ್ತಾರೆ ಆ ರೀತಿ ನಡ್ಕೊಳ್ತೀವಿ ಅಂತ ನೀವು ಹೇಳ್ತಾ ಇರೋದಲ್ವಾ? ಹಾಗಿದ್ದಾಗ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ ಹೇಗೆ ಸರ್? ಯಾವುದು ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ ಹೇಗೆ? ಹೌದು, ರಾಜ್ಯಾಧ್ಯಕ್ಷರನ್ನ ಮಾಡಿದ ಮೇಲೆ ಲೋಕಸಭೆ ಚುನಾವಣೆ ಬಂದಿದ್ದು. ನಾನು ಕೇಳ್ತಾ ಇರೋದು ಆಯ್ಕೆ ಮಾಡಿದ್ ಯಾರು? ರಾಷ್ಟ್ರೀಯ ನಾಯಕರು ಆಯ್ಕೆ ಮಾಡಿದ್ರು. ಹಾಗಿದ್ದಾಗ ನೀವು ವಿರೋಧವನ್ನು ವ್ಯಕ್ತಪಡಿಸಿದ್ದು ಯಾರ ವಿರುದ್ಧವಾಗಿ? ಅಲ್ಲ, ನೀವು ವಿರೋಧವನ್ನು ವ್ಯಕ್ತಪಡಿಸಿದ್ದು ಯಾರ ವಿರುದ್ಧವಾಗಿ? ಹಂಗಿದ್ದಾಗ ರಾಷ್ಟ್ರೀಯ ನಾಯಕರು ವಿಜೇಂದ್ರ ಅವ್ರನ್ನ ಅಧ್ಯಕ್ಷ ಮಾಡಿದ್ರು. ಆದ್ರೆ ಅದೇ ವಿಜೇಂದ್ರ ಅವರವರು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ನಡ್ಕೊಂಡ ರೀತಿಗಳು, ನಾವು ಬಹಳಷ್ಟು ವಿಚಾರಗಳನ್ನ ಸಭೆ ಸಮಾರಂಭದಲ್ಲಿ ಕೂಡ ನಾವು ತಿಳಿಸಿದೀವಿ. ಹಾಗಿದ್ದಾಗ ಅಮಿತ್ ಶಾ ಅವರು ಮತ್ತೆ ಮೋದಿ ಅವರ ಆಯ್ಕೆಯನ್ನೇ ನೀವು ಪ್ರಶ್ನೆ ಮಾಡಿದಂಗ ಆಯ್ತಲ್ವಾ? ಅರೆ ಅಲ್ಲ ರೀ, ಅಂದ್ರೆ ಈಗ ಅವ್ರು ಆಯ್ಕೆ ಮಾಡಿದ್ದಾರೆ, ಅವರು ರಾಜ್ಯದ 28 ಕ್ಷೇತ್ರ ಗೆಲ್ಲಿಸ್ಲಿಕ್ಕೆ ಅವ್ರ ಪ್ರಯತ್ನ ಮಾಡ್ಬೇಕಲ್ಲ. ಅದ್ ಬಿಟ್ಟು ನಮ್ಮ ಪಕ್ಷದವ್ರನ್ನೇ ಸೋಲಿಸ್ತಕ್ಕಂತ ಕೆಲಸ ಮಾಡಿದ್ರೆ ಅದನ್ನ ಒಪ್ಕೊಳ್ತಾರ? ಇದನ್ನ ಅಮಿತ್ ಶಾ ಅವರು ಮೋದಿ ಅವ್ರ ಗಮನಕ್ಕೆ ತಂದ್ರ? ನಾವು ತರ್ಲಿಕ್ಕೆ ಮಾಡಿದೀವಿ. ಲೋಕಸಭಾ ಅಭ್ಯರ್ಥಿಗಳು ಮತ್ತೆ ಅದನ್ನ ತರದೇನೆ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಈ ರೀತಿಯಾಗಿ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಟ್ಕೊಂಡು ಹೋದ್ರೆ ಏನ್ ಅನ್ಸುತ್ತೆ ರಾಜ್ಯದ ಜನತೆಗೆ? ನೋಡಿ, ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಅಧಿಕೃತವಾಗಿ ನಡ್ಡಾರವ್ರಿಗೆ, ಅಮಿತ್ ಶಾಜಿ ಅವ್ರಿಗೆ ಅವರು ಪತ್ರ ಮುಖೇನ ಮತ್ತೆ ಅಲ್ಲಿ ಭೇಟಿಯಾಗಿ ಹೋಗಿ ತಿಳಿಸಿರ್ತಕ್ಕಂಥದ್ದು ಸತ್ಯ. ತಿಳಿಸಿದೀವಿ. ಇವತ್ತು ಅಭ್ಯರ್ಥಿ ತಿಳಿಸಿದ್ಕಿಂತ ಇನ್ಯಾರು ತಿಳಿಸ್ಬೇಕು? ಮಾಜಿ ಲೋಕಸಭಾ ಸದಸ್ಯರು, ಕೇಂದ್ರ ಸಚಿವರು GM ಸಿದ್ದೇಶ್ವರ ಅವರು ಕೂಡ ತಿಳಿಸಿದ್ದಾರೆ. ಹೌದಲ್ವಾ? ಅಷ್ಟೆಲ್ಲ ತಿಳಿಸಿದ ನಂತರ ಗುಂಪು ಗುಂಪಾಗಿ ಸಭೆ ಮಾಡುವಂತ ಅಗತ್ಯತೆ ಇತ್ತ ಬಿಪಿ ಹರೀಶ್ ಅವರೇ? ಬಡಗೇರ್ ಅವರೇ, ಒಂದ್ ನಿಮಿಷ. ಇವತ್ತು ಇದು ರಾಜ್ಯದ ಎಲ್ಲಾ ಲೋಕಸಭಾ ಕ್ಷೇತ್ರದ ಆತ್ಮಾವಲೋಕನ ಸಭೆ ಆಯ್ತು.
ದಾವಣಗೆರೆ ಲೋಕಸಭಾ ಯಾಕೆ ಆತ್ಮಾವಲೋಕನ ಸಭೆ ಆಗ್ಲಿಲ್ಲ? ಅಲ್ಲ ಅಲ್ಲ ನಾನ್ ಕೇಳ್ತಾ ಇರುವಂತದ್ದು ನೀವು ಪರ್ಟಿಕ್ಯುಲರ್ ಅದು ನಿಮ್ಮ ಪಕ್ಷಕ್ಕೆ ಸಂಬಂಧಪಟ್ಟದ್ದು ಸರ್. ನಿಮ್ಮ ಪಕ್ಷದಲ್ಲಿರುವಂತದ್ದು ಅವ್ರು ಬೆಂಬಲ ಕೊಟ್ರು ಇವ್ರು ಬೆಂಬಲ ಕೊಟ್ಟಿದ್ರು ಅದಲ್ಲ, ರಾಜ್ಯದ ಜನತೆ ಕೇಳ್ತಾ ಇರುವಂತದ್ದು ಒಂದು ಶಿಸ್ತಿನ ಪಕ್ಷ ಒಂದು ಅಶಿಸ್ತಿನ ರೀತಿಯಲ್ಲಿ ನಡ್ಕೊಳ್ಳೋ ರೀತಿಯಲ್ಲಿ ಗುಂಪು ಗುಂಪಾಗಿ ಸಭೆಗಳನ್ನ ಮಾಡ್ಕೊಂಡು ಅಲ್ಲಿ ಕಣ್ಣಗೆಲ್ಲ ಮಾತಾಡ್ಕೊಂಡು ಓಡಾಡಿದ್ರಲ್ಲ, ಒಂಥರ ಜೋಕಿಗೀಡಾಗ್ಲಿಲ್ವಾ ಬಿಜೆಪಿ ಪಕ್ಷ, ಶಿಸ್ತಿನ ಪಕ್ಷ? ನೋಡಿ, ಶಿಸ್ತಿನ ಪಕ್ಷ, ಆ ಶಿಸ್ತಿನಂತೆ ಎಲ್ಲರೂ ವರ್ತಿಸ್ಬೇಕಲ್ಲ. ಅದ್ ಹೇಗೆ, ಯಾವ ರೀತಿಯಾಗಿ ಕೊಡ್ಬೇಕಾಗಿತ್ತಲ್ಲ. ಗುಂಪು ಗುಂಪಾಗಿ ಮೀಟಿಂಗ್ ಅನ್ನ ಮಾಡ್ಕೊಂಡು ಹಾದಿ ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡಿದ್ದೆಲ್ಲ ಶಿಸ್ತಿನ ಪಕ್ಷನ? ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಆ ರೀತಿ ಆಗಿಲ್ಲ ಅಂತ ಹೇಳಾದ್ರೂ ಸಭೆಯಲ್ಲಿ ತಿಳಿಸ್ಬೇಕಾಗಿತ್ತಲ್ಲ. ಅದನ್ನ ನಿರ್ಧಾರ ಮಾಡ್ಬೇಕಾಗಿರೋದು ಯಾರು? ನಿಮ್ಮ ಹೈಕಮಾಂಡು. ಜನರ ಮುಂದೆ ನೀವೆಲ್ಲ ಹಾದಿ ಬೀದಿಯಲ್ಲಿ ಕಣ್ಣಂಗೆಲ್ಲ ರಾಜ್ಯಾಧ್ಯಕ್ಷರ ಬಗ್ಗೆ ಬಾಯ್ತಾ ಇದ್ರೆ ನಿಮ್ಮ ಮೋದಿ ಅವರು ಮತ್ತೆ ಅಮಿತ್ ಶಾ ಅವರು ಆಯ್ಕೆ ಮಾಡಿರುವಂತವ್ರು, ನೀವು ಪ್ರಶ್ನೆ ಮಾಡ್ತಿರೋದೇ ಅಮಿತ್ ಶಾ ಮತ್ತೆ ಮೋದಿ ಅವ್ರನ್ನ ಆಯ್ತು ಹಂಗಿದ್ರೆ. ನೋಡಿ, ಅವ್ರು ಮಾಡಿದ್ಮೇಲೆ ಸರಿಯಾಗಿ ನಡೆಸ್ಕೊಂಡು ಹೋಗ್ತಾರೆ.